ಅಣ್ಣ ಒಂದು ತಲೆನೋವು ಮಾತ್ರೆ ಕೊಡಿ. ತಳ ನೀರೈತೆ, ಬೇಗ ಕುಡಿಯೋ. ಯಾಕೋ ಏನಾಯ್ತು ಅಣ್ಣ? ಯಾವ ಮಾತ್ರೆ ಕೊಟ್ಟಣ? ಬಿದ್ದೆ ಹೋದ? ತಲೆನೋವು ಮಾತ್ರೆ ಕಣಣ್ಣ. ನಾವು ಈ ಮಾತ್ರೆಗಳ ಮೇಲೆ ಬಿಸಿಲು ಬಿದ್ದು ಬಿದ್ದು ಕೆಮಿಕಲ್ ರಿಯಾಕ್ಷನ್ ಆಗಿ ಬಿದ್ದೆ ಹೋದ್ನಲ್ಲಣ್ಣ ಮಾತ್ರೆ ನುಂಗಿ. ನಾನೇನ್ ಮಾಡ್ಲಪ್ಪ ಬಿಸ್ಲು ಬಿದ್ರೆ? ಅಣ್ಣ ಅಂಗಡಿ ಮುಂದೆ ಫಸ್ಟ್ PVC ಸ್ಕ್ರೀನ್ ಹಾಕ್ಸೋಣ. ನಮ್ಗೆ ಯಾರಣ್ಣ ಗೊತ್ತು PVC ಸ್ಕ್ರೀನ್ ಅವರು? ಅಣ್ಣ ತನು PVC ಸ್ಕ್ರೀನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೌದಾ? ಹೌದು, ತನು PVC ಸ್ಕ್ರೀನ್ ವರ್ಕ್ಸ್ ಅವರು ಕರ್ನಾಟಕದಲ್ಲಿ ಯಾವುದೇ ಪ್ಲೇಸ್ ಆಗಿದ್ರು ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ರಪ್ ಅಂತ ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ನಾವು ನಮ್ಮ ಮನೆಗೆ ಹಾಕ್ಸೋಕೆ ತನು PVC ಸ್ಕ್ರೀನ್ ವರ್ಕ್ಸ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣನೇ ರೆಸ್ಪಾಂಡ್ ಮಾಡಿ ಅವರು ನಮ್ಮ ಪ್ಲೇಸ್ಗೆ ಬಂದ್ರು. ನಮ್ಮ ಮನೆಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ ಇರೋ 10mm ಥಿಕ್ನೆಸ್ ಇರೋ PVC ಸ್ಕ್ರೀನ್ ನ ತಗೊಂಡು ವರ್ಕ್ ನ ಸ್ಟಾರ್ಟ್ ಮಾಡಿದ್ರು. ಚಾನಲ್ಗೆ ಹೋಲ್ ಮಾಡ್ಕೊಂಡು ರಿಬಿಟ್ ನ ಫಿಟ್ ಮಾಡ್ಕೊಂಡ್ರು. ಆ ಚಾನಲ್ ನ PVC ಸ್ಕ್ರೀನ್ ಗೆ ಪರ್ಫೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡ್ರು. ಫಿಕ್ಸ್ ಆದ್ಮೇಲೆ ಥ್ರೆಡ್ ವರ್ಕ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಗೋಡೆಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಹೋಲ್ಸ್ ನ ಮಾಡ್ಕೊಂಡ್ರು. ಹೋಲ್ಸ್ ಆಗ್ತಿದ್ದಂಗೆ ಫೈನಲಿ PVC ಸ್ಕ್ರೀನ್ ನ ಫಿಕ್ಸ್ ಮಾಡಿದ್ರು. ಇವರು ತುಂಬಾ ಪಾಪ್ಯುಲರ್ ಆಗಿರೋದ್ರಿಂದ ಇನ್ಸ್ಟಾಲೇಷನ್ ಮುಗಿದ ತಕ್ಷಣ ಈ ಪ್ಲೇಸ್ ಇಂದ ಹೊರಟು ಇನ್ನೊಂದು ಕೆಲಸ ಮಾಡೋದಕ್ಕೆ ರೆಡಿ ಆದ್ರು. ಸೊ ನೀವ್ಯಾಕೆ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ನಿಮ್ಮ ಮನೆಗೆ PVC ಸ್ಕ್ರೀನ್ ಹಾಕ್ಸ್ಬೇಕು ಅಂತಿದ್ರೆ ಈಗಲೇ ತನು PVC ಸ್ಕ್ರೀನ್ ವರ್ಕ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.